ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ಇತ್ತೀಚೆಗಷ್ಟೇ ನಾನು ಟ್ರಾವೆಲ್ ಮಾಡಿದೆ ನನ್ನ ಫ್ರೆಂಡ್ಸ್ ಜೊತೆ. ಅದು ಹೋಗಿದ್ದು ಒಂದು ದಿನ ಟ್ರಿಪ್ಪು. ಈ ಟ್ರಿಪ್ಪು ಎಲ್ಲಿ ಹೋದ್ವಿ, ಏನು ಎಂಜಾಯ್ ಮಾಡಿದ್ವಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನೀವೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಸುಮಾ ಗ್ಯಾಂಗ್ ಅಂತೂ ಡ್ಯಾನ್ಸ್ ಮಾಡಿದ್ದು ಎಂಜಾಯ್ಮೆಂಟ್ ಮಾಡಿದ್ದು. ಎಂಜಾಯ್ಮೆಂಟ್ ಇನ್ನೇನು ಮುಗೀತು ಅನ್ನೋಷ್ಟೊತ್ತಿಗೆ ಹತ್ರನೇ ಬಂದೇ ಬಿಟ್ಟು ರುಬೀಸ್ ರೆಸಾರ್ಟ್ ನಾವು ಬುಕ್ ಮಾಡ್ಕೊಂಡಿದ್ದು. ಇದೇ ರೆಸಾರ್ಟ್. ಇನ್ನು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಕಾಣಿಸಿದ್ದಂತೂ ರೈಟ್ ಸೈಡಲ್ಲಿ ವಿಘ್ನ ವಿನಾಯಕ ವಿಘ್ನ ವಿನಾಶಕ. ಇನ್ನೆಲ್ಲರೂ ಕೂಡ ಗಣಪತಿ ಹತ್ರ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋದ್ವಿ. ಒಂದು ಫೋಟೋ ಒಂದು ವಿಡಿಯೋ ಕ್ಲಿಕ್ ಮಾಡಿಸ್ಕೊಂಡ್ವಿ. ನಂತರ ಮುಂದೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಖುಷಿಯಾಗಿ ಒಂದು ಫೋಟೋವನ್ನು ತಗೊಂಡ್ವಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದೆ ಸಾಗ್ತಾ ಇದ್ರೆ ಎಂಟ್ರೆನ್ಸ್ ಇಂದಾನೆ ಅನ್ನಿಸ್ತು ಮೋಸ್ಟ್ ಇದು ರೆಸಾರ್ಟು ಚೆನ್ನಾಗಿರ್ಬೋದು ಅಂತ. ಬಟ್ ಒಳಗಡೆ ಹೋದ್ರೆ ತಾನೇ ಗೊತ್ತಾಗೋದು ಇದು ಯಾವ ಥರ ಇದೆ, ಹೇಗಿದೆ, ಯಾವ ಥರ ಗೇಮ್ಸ್ ಇದೆ ಅಂತ. ನನಗೂ ಗೊತ್ತಿಲ್ಲ, ನನಗೂ ಕೂಡ ಕ್ಯೂರಿಯಾಸಿಟಿ. ಈ ರೆಸಾರ್ಟ್ ಒಳಗಡೆ 2 ವೀಲರ್ ಪಾರ್ಕಿಂಗು, ಕಾರ್ ಪಾರ್ಕಿಂಗು ತುಂಬಾ ದೊಡ್ಡದಾಗಿದೆ. ಬಟ್ ಸ್ಕೂಲ್ ಬಸ್ಸಸ್ ಎಲ್ಲ ನಾಟಾ ರೋಡ್ ಅಂತ ಬೋರ್ಡ್ ಹಾಕಿದ್ದಾರೆ. ನಮಗೆ ವಿಂಡೋಗ್ರೋ ಕಡೆಯಿಂದ ಟೀ ಶರ್ಟನ್ನು ಆಫರ್ ಮಾಡಿದರು. ಆ ಟೀ ಶರ್ಟನ್ನು ತೊಗೊಂಡು ಹಾಗೆ ಮುಂದೆ ಹೋಗೋಣ ಅಂತ ನಮ್ಮ ಅಕ್ಕಂದಿರು ಎಲ್ಲರೂ ಕೂಡ ಲೈನಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ನಮ್ಮ ಅಕ್ಕಂದಿರೆಲ್ಲ ಈ ಟೀ ಶರ್ಟನ್ನು ತೊಗೊಂಡು ಏನು ಆಟ ಆಡ್ತಾರೋ ಏನಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಸುಮಾರು ನಮ್ಮ ಅಕ್ಕಂದಿರು ಅಮ್ಮಂದಿರು ಎಲ್ಲ ಸೀರೆಗಳು ಉಟ್ಕೊಂಡು ಬಂದಿದ್ದಾರೆ. ಬಟ್ ನೋಡ್ತಾ ಮುಂದೆ ಹೋಗೋಣ, ಇವ್ರು ಏನು ಆಟ ಆಡ್ತಾರೆ, ಯಾವ ಥರ ಆಟ ಆಡ್ತಾರೆ, ಇಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾರಾ, ಏನಾದರೂ ಔಟ್ಡೋರ್ ಗೇಮ್ಸ್ ಆಡ್ತಾರಾ ಗೊತ್ತಿಲ್ಲ. ಮುಂದೆ ನೋಡೋಣ. ಈಗಂತೂ ರೆಸಾರ್ಟ್ ಟ್ರಿಪ್ಪು ಹೋಗಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು. ಬಟ್ ಅದೇ ಟೈಮ್ಗೆ ಒಂದು ಫ್ರೀ ರೆಸಾರ್ಟ್ ಟ್ರಿಪ್ ಸಿಕ್ತು ಅಂತೇಳಿ ಎಂಜಾಯ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಬೇಗ ನಮ್ಮ ಟೀಮ್ ಎಲ್ಲನೂ 5:30ಗೆ ರೆಡಿಯಾಗಿ ನಮ್ಮ ಯಲ್ಲಮ್ಮ ದೇವಸ್ಥಾನ ಹತ್ರ ಬಂದುಬಿಟ್ಟಿದ್ರು. ಯಾಕಪ್ಪ ಅಂತಂದರೆ ಬಸ್ಸು 5:30 ಅಲ್ಲ 6 ಗಂಟೆಗೆ ಇಲ್ಲಿ ಬಿಟ್ಬಿಡಬೇಕು. ನೆಕ್ಸ್ಟು ಬೆಂಗಳೂರು ಒಳಗಡೆ ಹೋದರೆ ಟ್ರಾಫಿಕ್ ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಲೇಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಅವನ್ನ ಬಸ್ಸು ಇಲ್ಲೇ ಬಾರಪ್ಪ ಅಂತಂದರೆ ಆ ಪುಣ್ಯಾತ್ಮ ಇಲ್ಲ ಬರಲ್ಲ, ನಿಮ್ಮ ರೋಡಲ್ಲಿ ಕಟ್ ಮಾಡೋಕ್ಕಾಗಲ್ಲ ಅಂತಂದ. ಮತ್ತು ನಮ್ಮ ಈಗ್ಲೂರು ಗ್ಯಾಂಗ್ ಎಲ್ಲ ಮೇನ್ ರೋಡ್ಗೆ ಹೋದ್ವಿ. ನಮ್ಮ ಮೇಡಮ್ ಅವರು, ರಮ್ಯಾ ಮೇಡಮ್ ಅವರು. ಹಾಗಾಗಿ ನಮಗೆ ಬೆಳಗ್ಗೆ ಸ್ವಲ್ಪ ಬೇಗ ಅರ್ಲಿಯಾಗಿ ಎದ್ದಿದ್ದರಿಂದ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತು. ಏನೋ ನಮ್ಮ ಪುಣ್ಯಕ್ಕೆ ಹೋಗಿದ ತಕ್ಷಣ ಹಾಕಿದ್ರು ಇಡ್ಲಿ, ವಡೆ, ಚಿತ್ರಾನ್ನ, ಆಮೇಲೆ ಚೋಚಬಾತು, ಪಾಯಸ, ಏನೇನೋ ಹಾಕಿದ್ರು. ಎಲ್ಲ ಚೆನ್ನಾಗಿ ತಿನ್ನೋರೆಲ್ಲ ಹೊಟ್ಟೆ ಬಿರಿಯಷ್ಟು ತಿಂದರು. ನನಗನ್ಸಿದ್ದು ಈ ಡೈನಿಂಗ್ ಏರಿಯಾದಲ್ಲಿ ಇನ್ನೂ ಸ್ವಲ್ಪ ಟೇಬಲ್ಲು ಚೇರು ನೀಟಾಗಿ ಇರಬೇಕಾಗಿತ್ತು ಅಂತ. ಬಟ್ ಅಷ್ಟೊಂದು ನೀಟಾಗಿ ಇಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಇಂಡೋರ್ ಗೇಮ್ಸ್. ಈ ಇಂಡೋರ್ ಗೇಮ್ಸಲ್ಲಿ ಇದ್ದಿದ್ದು 2 ಗೇಮು, ಒಂದು ಚೆಸ್ಸು, ಒಂದು ಕ್ಯಾರಮ್ ಬೋರ್ಡು. ನಾನು ಕ್ಯಾರಮ್ ಬೋರ್ಡನ್ನು ಆ್ಯಕ್ಚುಲಿ ಚೆನ್ನಾಗಿ ಆಡಿದೆ. ನಾನು ಚೆನ್ನಾಗಿ ಓಡಿದಾಗ ಇವರು ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ ನಮ್ಮ ಶಂಕರ್ ಅವರು. ನೆಕ್ಸ್ಟು ಆದರೂ ಆಟ ಆಡಿ ಇಂದ್ರಕ್ಕ ನಾನು ವಿಡಿಯೋ ಮಾಡ್ತೀನಿ ಅಂತಂದರು. ಬಟ್ ಏನೋ ತಕ್ಕ ಮಟ್ಟಿಗೆ ಆಟ ಆಡಿದೆ, ಖುಷಿ ಆಯಿತು, ಎಂಜಾಯ್ ಮಾಡಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ಮುಂದೆ ಹೋಗೋಣ, ಯಾವ್ದು ಗೇಮ್ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಬಂದ್ವಿ. ಇನ್ನು ಮುಂದೆ ಬಂದಿದ್ದ ತಕ್ಷಣವೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ರೀಲ್ಸ್ ಮಾಡ್ತಾಯಿದ್ರು. ಬನ್ನಿ ಇಂದ್ರ ನೀವು ಕೂಡ ಜಾಯ್ನ್ ಆಗಿ ಅಂತಂದರು. ನಾನು ಕೂಡ ಜಾಯ್ನ್ ಆದೆ, ಎಂಜಾಯ್ ಆದೆ. ನೀವೇನೇ ಹೇಳಿ ಫ್ಯಾಮಿಲಿ ಜೊತೆ ಹೋಗಿ ಟ್ರಿಪ್ ಮಾಡಿ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಫ್ರೆಂಡ್ಸ್ ಜೊತೆ ಹೋದರೆ ಎಷ್ಟೋ ಎಂಜಾಯ್ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ. ನಾನಂತೂ ತುಂಬ ಖುಷಿ ಪಡ್ತೀನಿ. ಈ ರೀಲ್ಸ್ ಮುಗಿಸಿ ಮುಂದೆ ಹೋದ್ವಿ. ಮುಂದೆ ಹೋಗಿದ ತಕ್ಷಣ ನಮಗೆ ಕಾಣಿಸಿದ್ದು ಈ ರೋಪ್ ಗೇಮ್. ಈ ರೋಪ್ ಗೇಮ್ಗೆ ಆ್ಯಕ್ಚುಲಿ ಇದಕ್ಕೆ ಸೇಫ್ಟಿ ಮೆಷರ್ಸ್ ಅಂತ ಹೇಳಿ ಇದಕ್ಕೆ ಹೆಲ್ಮೆಟು, ಶೂ ಮತ್ತು ಜಾಕೆಟು, ಬೆಲ್ಟು ಎಲ್ಲ ಕೊಡ್ತಾರೆ. ಬಟ್ ನಮ್ಮೆಂಥ ದುರಾದೃಷ್ಟ, ಎಂಥ ದಡ್ಶಿಕಾಮಣಿಗಳು ನಮ್ಗೆ ಅನ್ನಿಸ್ತು. ಆ್ಯಕ್ಚುಲಿ ನಾವು ಏನೂ ಹಾಕ್ಕೊಂಡಿಲ್ಲ. ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತೇಳಿ ಎಲ್ಲ ಕುರಿಗಳು ದಬ ಅಂತ ಹೋಗಿದ್ದೆ. ನನಗೆ ನಿಜವಾಗ್ಲೂ ಬೆರಳಿಗೆ ಒಂದು ಹತ್ರ ತಗಲ್ತು, ಅದು ಕೂಡ ರಕ್ತ ಬಂತು. ಬಟ್ ನನಗೆ ಲೆಕ್ಕಕ್ಕೆ ಇಲ್ಲ. ಯಾಕೆ ಅಂತಂದರೆ ನಾನು ಹೋಗಿರೋದು ಗೇಮ್ ಆಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ನಾನು ಇದನ್ನು ಯಾವುದು ಕೂಡ ಲೆಕ್ಕಕ್ಕೆ ತೊಗೊಂಡಿಲ್ಲ. ಎಂಜಾಯ್ ಮಾಡಿದೆ, ಹೊರಗಡೆ ಬಂದೆ. ಆಗಲೇ ಎಂಟ್ರೆನ್ಸಲ್ಲಿ ಹೇಳಿದೆ ಹೊರಗಡೆ ಮಾತ್ರ ಚೆನ್ನಾಗಿದೆ, ಒಳಗಡೆ ಹೋಗ್ತಾ ಇದ್ರ ಬಂಡವಾಳ ಹೇಗಿರುತ್ತೆ ಅಂತ ಅನ್ನೋ ಥರನೇ ಫೀಲ್ ಆಯಿತು. ಯಾಕಪ್ಪ ಅಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದ ಸುಮಾರು ಅದೇ ದಿನ 3,000 ಮಕ್ಕಳು ಬಂದಿದ್ದಾರೆ. ಅದ್ರ ಜೊತೆಗೆ ನಾವು ಪಬ್ಲಿಕ್ಕು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಯಾವ ಥರ ಇರುತ್ತೆ ಅಂತ. ನಿಜವಾಗ್ಲೂ ನಮ್ಮ ಟೀಮ್ ಅವ್ರಿಗೆಲ್ಲರಿಗೂ ಕೂಡ ಬೇಜಾರಾದಂಥ ವಿಚಾರನೂ ಕೂಡ. ನಾನು ಆಡಿದಂಥ ನೆಕ್ಸ್ಟ್ ಗೇಮ್ ಬಂದು ಜಿಪ್ಲೈನ್. ಈ ಜಿಪ್ಲೈನು ಈ ಥರ ಅಡ್ವೆಂಚರಸ್ ಆಗಿರ್ಬೋದು, ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್ ಮಾಡೋವಂಥ ವಿಚಾರ ಆಗಿರ್ಬೋದು. ನನಗೆ ಇದು ನಿಜವಾಗ್ಲೂ ನನ್ನ ಜೀವನದಲ್ಲಿ ತುಂಬಾ ಖುಷಿ ಕೊಡೋವಂಥ ವಿಚಾರ. ಯಾಕೆ ಅಂದರೆ ನಾನು ಈ ಚಾರ್ಧಾಮಲ್ಲಿ ಕೇದಾರ್ನಾಥ್ಗೆ ಒಂದೇ ದಿನ ಬೆಳಗ್ಗೆ ಸ್ಟಾರ್ಟ್ ಮಾಡೋದಕ್ಕೆ ರಾತ್ರಿ 8 ಗಂಟೆಗೆ ನಾನು ನನ್ನ ಮಗಳಿಬ್ಬರು ಸೇರಿ ಕೇದಾರ್ನಾಥ್ನ ದರ್ಶನ ಮಾಡ್ಕೊಂಬಂದಿದ್ದೀವಿ. 10 ಇಳಿದು ಬಂದಿದ್ದೀವಿ.
ಹಾಗೆ ಯಮುನೋತ್ರಿ ಆಗಿರ್ಬೋದು, ವೈಷ್ಣೋದೇವಿ ಆಗಿರ್ಬೋದು, ಎಲ್ಲನೂ ಕೂಡ ಈ ಟ್ರೆಕ್ಕಿಂಗ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದಿರುವಂಥ ವಿಚಾರ. ನಾನು ನಿಜವಾಗ್ಲೂ ಜೀವನದಲ್ಲಿ ಇದಂಥ ಮರೆಯೋಕ್ಕೆ ಆಗದಿರೋಂಥ ವಿಚಾರ. ಇನ್ನೊಂದು ಅಮರನಾಥ್ ಯಾತ್ರೆನೂ ಕೂಡ ನಾನು ನಡ್ಕೊಂಡು ಹೋಗಿ ಬಂದಿರುವಂಥದ್ದೇ. ಹಾಗಾಗಿ ಈ ಥರ ಟ್ರೆಕ್ಕಿಂಗ್ ವಿಚಾರ ನನಗಿಷ್ಟ. ಹಾಗಾಗಿ ನಾನು ಈ ರಾಕೆಟ್ಗೆ ಹೋಗಲ್ಲ ಅಂತ ಹೇಳಿದೆ, ಬಟ್ ವಸಂತಮ್ಮ ಬಿಡಲೇ ಇಲ್ಲ. ಯಾಕೆ ಅಂತಂದರೆ ನಾನು ಹಿಂದೆ ಹೇಳಿದ್ನಲ್ಲ, ನೋಡು ನೀವು ಎಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಟ್ರೆಕ್ಕಿಂಗ್ ಮೂಲಕ ನಡ್ಕೊಂಡು ಹೋಗಿ ಪಾದಯಾತ್ರೆ ಮುಖಾಂತರ ನೀನು ನೋಡ್ಕೊಂಡು ಬಂದಿದ್ಯಲ್ಲ, ಇದು ಯಾವುದು ನಿನಗೆ ಲೆಕ್ಕನೇ ಇಲ್ಲ, ನೀನು ಏನಾದರೂ ಆಗಲಿ ನೀನು ಹೋಗಲೇಬೇಕು, ಆಟ ಆಡಲೇಬೇಕು ಅಂತಂದರು. ಹಾಗಾಗಿ ನಾನು ನಿರ್ಧಾರ ಮಾಡಿದೆ, ಇದಕ್ಕೆ ನಾನು ಹೋಗಲೇಬೇಕು ಅಂತ. ಯಾವುದೇ ರೆಸಾರ್ಟು ಬುಕ್ ಮಾಡ್ಕೋಬೇಕು ಅಂದರೆ ನನ್ನ ಅನುಭವ ಏನಪ್ಪ ಅಂದರೆ, ನೋಡಿ ಈ ಥರ ನಮಗೆ ಗೊತ್ತಿಲ್ಲದೇನೋ 3-3 ಸಾವಿರ ಜನ ಮಕ್ಕಳನ್ನು ಕರೆಸ್ಬಿಟ್ಟು ಇತ್ಲಾಗೆ ನಮಗೂ ಆಗಲ್ಲ ಅವ್ರಿಗೂ ಆಗಲ್ಲ, ಎಷ್ಟು ಫೀಲ್ ಆಗುತ್ತೆ, ಬೇಜಾರಾಗುತ್ತೆ ಅಂತಂದರೆ ನಿಜವಾಗ್ಲೂ ಇವ್ರಿಗೆಲ್ಲ ಅಡುಗೆ ಯಾವ ಥರ ಮಾಡಿ ಹಾಕಿದ್ರೋ ಗೊತ್ತಿಲ್ಲ. ಪಾತ್ರೆಗಳೆಲ್ಲ ಅಲ್ಲಲ್ಲೇ ಬಿಸಾಕಿದ್ದಾರೆ, ನನ್ನ ಕಣ್ಣಾರೆ ನಾನು ನೋಡಿರೋವಂಥದ್ದು. ಹಾಗಾಗಿ ಯಾವುದೇ ಮಕ್ಕಳನ್ನು ಈ ಥರ ರೆಸಾರ್ಟ್ ಟ್ರಿಪ್ಪು ಕಳಿಸ್ಬೇಕಾದ್ರೆ ಒಂದ್ಸರಿ ಯೋಚನೆ ಮಾಡಿ ನೀವು ಕಳಿಸಿ. ಇನ್ನು ನಮಗೆಲ್ಲ ಊಟನೂ ಕೂಡ ಇವ್ರ ಕಡೆಯಿಂದನೇ ಅರೇಂಜ್ ಆಗಿತ್ತು. ಬಿರಿಯಾನಿ, ಚಪಾತಿ, ಗ್ರೇವಿ ಮತ್ತು ಅನ್ನ, ರಸಮ್ಮು, ಸಾಂಬಾರು ಎಲ್ಲನೂ ಕೂಡ. ಇದು ವೆಜಿಟೇರಿಯನು, ನಾನ್ ವೆಜಿಟೇರಿಯನ್ ಎರಡೂ ಕೂಡ ಇತ್ತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ವೇವ್ ಪೂಲ್ ಕಡೆ ಬಂದ್ವಿ. ನನಗೆ ಈ ರೆಸಾರ್ಟಲ್ಲಿ ತುಂಬಾ ಖುಷಿ ಕೊಟ್ಟು ಎಂಜಾಯ್ ಮಾಡಿರೋಂಥ ಗೇಮ್ ಅಂತಂದರೆ ಈ ವೇವ್ ಪೂಲು. ಇದರಲ್ಲಿ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ ನನಗೆ ಮರೆಯೋಕ್ಕೇ ಸಾಧ್ಯ ಇಲ್ಲ. ಯಾಕೆ ಅಂದರೆ ಊಟ ಮಾಡ್ಕೊಂಡು ಬಂದು ಸುಮಾರು 2:30-3 ಗಂಟೆಗೆ ನಾವು ಈ ಪೂಲ್ಗೆ ಬಂದಿದ್ದಕ್ಕೆ 6 ಗಂಟೆವರೆಗೂ ಎಂಜಾಯ್ ಮಾಡಿದ್ದೀವಿ. ಅಷ್ಟು ಖುಷಿಯಾಯಿತು. ಇನ್ನೊಂದು ಇದರಲ್ಲಿ ವೇವ್ಸು ಕೂಡ ತುಂಬಾ ದೊಡ್ಡ ವೇವ್ಸ್ ಇದೆ. ಇದು ನಮ್ಮ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಅಂದ್ಕೊಳ್ತೀನಿ. ಅಷ್ಟು ದೊಡ್ಡ ವೇವ್ಸು ಕೂಡ ಇದೆ. ತುಂಬಾ ಚೆನ್ನಾಗೂ ಅಂತ ಅನ್ನಿಸ್ತು. ಖುಷಿ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಂಜಾಯ್ ಮಾಡಿದ್ವಿ. ಟೈಮ್ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಟೀ ಮತ್ತು ಬಜ್ಜಿಗಳನ್ನು ಚೆನ್ನಾಗಿ ತಿಂದರು. ಟೀ 2-3 ಲೋಟ ಕುಡಿದ್ರು. ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು 2017 ದುಬೈ ಟ್ರಾವೆಲ್ ಮಾಡಿದೆ. ಈ ದುಬೈಯಲ್ಲಿ ಫೆರಾರಿ ವರ್ಲ್ಡಲ್ಲೇ ನಂಬರ್ 1 ರೋಲರ್ ಕೋಸ್ಟರ್ ಗೇಮನ್ನು ನಾನು ಆಟ ಆಡ್ಕೊಂಬಂದೆ. ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಘಟನೆ. ಅಂಥ ಆಟನೇ ಆಡ್ಕೊಂಬಂದಿದ್ಯಾ ನೀನು, ಈ ಆಟನ ಯಾಕೆ ಬಿಡ್ತಾ ಇದೆಯಾ, ನೀನು ಆಡಲೇಬೇಕು ಅಂಥೇಳಿ ನನಗೆ ಉರಿದುಂಬಿಸಿ ಈ ರಾಕೆಟ್ಗೆ ಕಳಿಸಿದ್ರು. ತುಂಬ ಥ್ಯಾಂಕ್ಸು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ. ವಿಡಿಯೋ ನೋಡೋಂಥ ವ್ಯೂವರ್ಸು ನೀವೇನಾದರೂ ಈ ರುಪೀಸ್ ರೆಸಾರ್ಟ್ಗೆ ಬಂದಿದ್ದರೆ ನಿಮ್ಮ ಎಂಜಾಯ್ಮೆಂಟ್ ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ಹೈಪ್ಸ್ ಪಾಯಿಂಟನ್ನು ಆ್ಯಡ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.